ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಬಿಗ್ ಬಾಸ್ ಮನೆಯ ಸ್ಪರ್ಧೆ ಆಗಿರುವಂತಹ ಗಿಲ್ಲಿ ನಟ ಅವರು ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇನಪ್ಪಾ ಅಂತ ಹೇಳ್ತೀನಿ. ಸೊ ಬಿಗ್ ಬಾಸ್ ಮುಗಿದ್ರು ಕೂಡ ಈಗ ಮತ್ತಷ್ಟು ಗಿಲ್ಲಿದ್ದೇ ಹವಾ, ಗಲ್ಲಿಯಲ್ಲೂ ಗಿಲ್ಲಿದ್ದೇ ಹವಾ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮುಗಿದ್ರು ಕೂಡ ಗಿಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಸ್ಪರ್ಧಿಗಳ ಮೇಲಿರುವಂತಹ ಕ್ರೇಜ್ಗಳಾಗಿರ್ಬೋದು ಯಾರಿಗೂ ಕಮ್ಮಿ ಆಗಿಲ್ಲನೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಿಗ್ ಬಾಸ್ ಮುಗಿದು ಸುಮಾರು 1 ತಿಂಗಳು ಆಗ್ತಾ ಬಂತು, 1 ತಿಂಗಳು ಜಾಸ್ತಿನೇ ಆಯ್ತು. ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕ್ರೇಜ್ ಆಗಿರ್ಬೋದು, ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಗಳನ್ನ ನೋಡೋ ರೀತಿ ಆಗಿರ್ಬೋದು, ಹೊರಗಡೆ ಬಂದ ಮೇಲೆ ಅವ್ರಿಗೆ ಕೊಡೋ ಪ್ರೀತಿಗಳಾಗಿರ್ಬೋದು, ಹೊರಗಡೆ ಎಷ್ಟೋ ಅಂದ್ರೆ ಒಳಗಡೆ ನೆಗೆಟಿವ್ ಆಗಿ ಕಾಣಿದ್ರು ಕೂಡ ಹೊರಗಡೆ ಬಂದ ಮೇಲೆ ಸಾಕಷ್ಟು ಅಭಿಮಾನಿಗಳಿಗೆ ಅವರ ಒಂದು ಮಾತುಗಳಾಗಿರ್ಬೋದು ಅಥವಾ ಅಲ್ಲಿ ಆಡಿದಂಥ ಆಟಗಳಾಗಿರ್ಬೋದು ಸಾಕಷ್ಟು ಜನಗಳಿಗೆ ಆ ಒಂದು ಅಭಿಮಾನವನ್ನು ಸೃಷ್ಟಿ ಮಾಡಿದೆ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಒಂದು ನಿರ್ದೇಶಕನಾಗಬೇಕು ಆ ಥರ ಒಂದು ಮಾತನ್ನು ಹೇಳಿರ್ತಾರೆ ಸುದೀಪ್ ಅವ್ರ ಮುಂದೆನೆ. ಸೊ ಅದು ಆ ಒಂದು ಕಾರಣಕ್ಕಾಗಿ ಗಿಲ್ಲಿ ಅವ್ರಿಗೆ ನಟನೆಗಿಂತ ಒಂದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ನಿರ್ದೇಶನದಲ್ಲಿ ಒಂದು ಹೆಚ್ಚು ಆಸಕ್ತಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಆದರೆ ಅವರ ಕಾಮಿಡಿ ಬೇಸ್ ಆಗಿರ್ಬೋದು ಅಥವಾ ಅವರ ನಟನೆಗೆ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಾಮಿಡಿ ಸೀನ್ ಆಗಿರ್ಬೋದು ಪ್ರತಿಯೊಂದು ಸಿನಿಮಾದಲ್ಲಿ ಈಗ ಗಿಲ್ಲಿ ಅವರು ಬಿಗ್ ಬಾಸ್ ಬಂದಮೇಲೆ ಅಂತ ಅವರೊಂದು ಪ್ರತಿ ಸೀನ್ಗಳು ಕೂಡ ಕೆಲವೊಂದು ಮೀಮ್ಗಳಲ್ಲಿ ಆಗಿರ್ಬೋದು ಅಥವಾ ಟ್ರೋಲ್ಗಳಲ್ಲಿ ಆಗಿರ್ಬೋದು ಸಾಕಷ್ಟು ಹಿಟ್ ಆಗಿದೆ. ಅದರಲ್ಲೂ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸಲ ಏನಾದರೂ ಒಂದು ಬಿಗ್ ಬಾಸ್ ಈಗ ವಿನ್ನರ್ ಯಾರು ಆಗಿರ್ತಾರೋ ಸೊ ಅವರ ಬಗ್ಗೆ ಒಂದು ಪಾಸಿಟಿವ್ ಟ್ರೋಲ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಟ್ರೋಲು ಇರುತ್ತೆ. ಬಟ್ ನಾನು ನೋಡಿದ ಪ್ರಕಾರ ಗಿಲ್ಲಿ ತನಕ ಯಾವುದೇ ಒಂದು ನೆಗೆಟಿವ್ ಟ್ರೋಲ್ ಕೂಡ ಬಂದಿರಲಿಲ್ಲ. ಸೊ ಅಷ್ಟು ಕ್ರೇಜನ್ನು ಹುಟ್ಟು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಗಿಲ್ಲಿ ಅವರ ಒಂದೊಂದು ಮಾತು ಕೂಡ ಪ್ರತಿಯೊಬ್ಬರಿಗೆ ಒಂದು ಹಿಂಟ್ ಕೊಡೋ ರೀತಿ ಇತ್ತು ಅಥವಾ ಪ್ರತಿಯೊಬ್ಬರಿಗೆ ಒಂದು ಟಾಂಟ್ ಕೊಡೋ ರೀತಿಯಲ್ಲಿ ಅವರ ಮಾತುಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಅದು ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಅವರಿಗೆ ಅಲ್ಲಿ ಅಭಿಮಾನ ಬಳಗವನ್ನೇ ಹುಟ್ಟುಕೊಂಡಿತ್ತು. ಸೊ 37 ಕೋಟಿಗಿಂತ ಹೆಚ್ಚು ಓಟ್ಗಳನ್ನು ಗಳಿಸಿದ್ದಾರೆ. ಸೊ ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಥಮವಾಗಿ ನಡೆದಿರುವಂಥ ಒಂದು ಘಟನೆ ಆಗಿದೆ. ಇನ್ನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಬಂದಿರುವಂಥ ತಮಾಷೆಗಳಾಗಿರ್ಬೋದು ಅಥವಾ ಎಷ್ಟೋ ಒಂದು ಮಾತುಗಳಾಗಿರ್ಬೋದು ಕೆಲವೊಂದು ಪಾಸಿಟಿವ್ ಆಗೇ ಟ್ರೋಲ್ ಆಗಿದೆ ಹೊರತು ಯಾವುದೂ ಕೂಡ ನೆಗೆಟಿವ್ ಆಗಿ ಟ್ರೋಲ್ ಆಗಿರಲಿಲ್ಲ. ಬಟ್ ಅವರು ನಿರ್ದೇಶಕರಾಗಿ ಮಾಡಿರುವಂಥ ಅಥವಾ ನಿರ್ದೇಶಕರಾಗಿ ಕೆಲವೊಂದು ಕಿರುಚಿತ್ರಗಳನ್ನು ಮಾಡಿದ್ದಾರೆ. ಸೊ ಆ ಕಿರುಚಿತ್ರಗಳಲ್ಲಿ ನಲ್ಲಿ ಮೂಳೆ ಕೂಡ ಒಂದು. ಸೊ ಆ ನಲ್ಲಿ ಮೂಲೆಯಿಂದನೇ ಅವರು ಹಿಟ್ ಆಗಿರೋದು ಅಂತ ಒಂದು ಮಾತಿದೆ. ಇನ್ನು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಆಗಿ ಅಥವಾ ಥರ್ಡ್ ಬಂದ ಈ ಥರ ಕಾಣಿಸ್ಕೊಂಡಿದ್ದಾರೆ ಗಿಲ್ಲಿ. ಬಟ್ ಬಿಗ್ ಬಾಸ್ ಅನ್ನೋ ದೊಡ್ಡ ಶೋ ಅಲ್ಲಿ ಪ್ರಥಮ ಅಂದರೆ ವಿನ್ನರ್ ಆಗಿದ್ದಾರೆ. ಸೊ ಇದು 37 ಕೋಟಿ ಜನರ ಓಟಿಂದ ಅವರು ಗೆದ್ದಿರೋದು ಅಂತಾನೂ ಕೂಡ ಸಾಬೀತಾಗಿದೆ. ಇನ್ನು ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ನಿರ್ದೇಶನಕ್ಕೆ ಕಾಲಿಡ್ತಿದ್ದಾರೆ ಅನ್ನೋದು, ಕತೆ ಕೂಡ ರೆಡಿ ಇದೆ, ಇನ್ನು ನಿರ್ದೇಶನ ಮಾತ್ರ ಬಾಕಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಗಿಲ್ಲಿ ಅವರ ಡೈರೆಕ್ಷನಲ್ಲಿ ಬರುವಂತಹ ಚಿತ್ರಕ್ಕೋಸ್ಕರ ಅಂದರೆ ಸಿನಿಮಾಕ್ಕೋಸ್ಕರ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.